ನೋಡಿ ಲಕ್ಷ್ಮಿನೂ ಗ್ರೀನ್ ಸ್ಯಾರಿ ಉಟ್ಟಿದ್ದಾಳೆ, ಗ್ರೀನ್ ಅಲಂಕಾರ ಮಾಡ್ಕೊಂಡಿದ್ದಾಳೆ. ನಾನು ಗ್ರೀನ್ ಕಲರ್ ಸೀರೆ ಉಟ್ಕೊಂಡಿದ್ದೀನಿ ನೋಡಿ. ಈ ವರ್ಷ ನಾನು ಅಮ್ಮನವರು ಸೇಮ್ ಮ್ಯಾಚಿಂಗ್ ಸಾರಿ ಡೆಕೋರೇಷನ್ ಸೂಪರ್ ಆಗಿದೆಯಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರಾ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಂತ ನೀವು ನೋಡೋಕ್ತಾ ಇದ್ದೀರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹ್ಯಾಪಿ ವರಮಹಾಲಕ್ಷ್ಮಿ ನಿಮ್ಮೆಲ್ರಿಗೂ ನಮ್ಮೆಲ್ಲರ ಕಡೆಯಿಂದ. ಮತ್ತು ನಿಮ್ಮೆಲ್ಲರ ಮನೇಲಿ ಪೂಜೆ ಆಗಿರ್ಬೋದು ಅನಿಸುತ್ತೆ. ನಮ್ಮ ಮನೇಲಿ ಇನ್ನೂ ಇಲ್ಲ. ನಾನು ಇವಾಗ ರೆಡಿಯಾಗಿದ್ದೀನಿ. ನಾನು ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ನಾನು ಪೂಜೆ ಸ್ಟಾರ್ಟ್ ಮಾಡೋದೆಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ, ಲೇಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಸ್ಟಾರ್ಟಿಂಗಿಂದ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೆ ಹಿಂಗಾಗಿ ಪೂಜೆ ಮಾಡೋ ಟೈಮಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ದೇವರಿಗೆ ದೀಪ ಹಚ್ಚಿದೆ. ದೀಪ ಹಚ್ಚಿ ಕೆಳಗಡೆ 2 ದೀಪ ಹಚ್ಚಿದೆ. ನಾನು ನಮ್ಮ ಆ ಕಡೆದು ಹಚ್ಚೋಕ್ಕಾಗಲಿಲ್ಲ, ಹಾಗಾಗಿ ನಮ್ಮ ಮನೆಯವರಿಗೆ ಕೊಟ್ಟೆ ನಾನು, ನೀವು ಹಚ್ಚಿ ಆ ಕಡೆ ಅಂತಂದು. ನಮ್ಮ ಮನೆಯವ್ರು ಹಚ್ತಾ ಇದ್ದಾರೆ ನೋಡಿ. ಇವಾಗ ಮೇಲೆ 2 ದೀಪ, ಮಧ್ಯದಲ್ಲಿ 2 ದೀಪ, ಆಮೇಲೆ ಲಕ್ಷ್ಮೀನಾರಾಯಣ ಇಟ್ಟಿದ್ದೀನಲ್ಲ, ಲಕ್ಷ್ಮೀ ಗಣಪತಿ ಅದು, ಅಲ್ಲಿ 2 ದೀಪ ಇಟ್ಟಿನಿ. ಅದು ತುಪ್ಪದ ದೀಪ ಹಚ್ತಾ ಇದ್ದೀನಿ. ನಮ್ಮ ಮನೆಯವ್ರು ಹಚ್ತಾ ಇದ್ದಾರೆ. ಕಳಶನೂ ಇಟ್ಟಿದ್ದೀನಿ, ಕಳಶನೂ ಹಚ್ತಾ ಇದ್ದಾರೆ ನಮ್ಮ ಮನೆಯವರು. ಅದಾದಮೇಲೆ ನಾನು ಇವಾಗ ನೈವೇದ್ಯ ತೊಗೊಂಡು ಬಂದೆ. ನಾನು ದೇವಿಗೆ ನೈವೇದ್ಯ ತಂದು ಇಡ್ತಾ ಇದ್ದೀನಿ. ನೈವೇದ್ಯಕ್ಕೆ ಏನು ಮಾಡಿದ್ನಪ್ಪ ಅಂದರೆ ಹೋಳಿಗೆ ಮಾಡಿದ್ದೆ. ನಾನು ಹೋಳಿಗೆ ಮಾಡಿ ತೊಗೊಂಡು ಬಂದು ನೈವೇದ್ಯ ಮಾಡಿದ್ದೆ. ನೈವೇದ್ಯ ಮಾಡಿದ್ದಾದಮೇಲೆ ಇವಾಗ ನಾನು ಲಕ್ಷ್ಮೀ ದೇವಿಗೆ ನಾನು ಕುಂಕುಮ ಅರಿಶಿಣ ಇಡ್ತಾ ಇದ್ದೀನಿ. ನೋಡಿ, ನೀವು ನೋಡ್ತಿರ್ಬೋದು. ಫಸ್ಟು ಅರಿಶಿಣ ಹಚ್ಚಿದೆ, ಆಮೇಲೆ ಕುಂಕುಮ ಹಚ್ಚಿದೆ, ಆಮೇಲೆ ನಮ್ಮ ಮನೆಯವರಿಗೆ ಕುಂಕುಮ ಹಚ್ತಾ ಇದ್ದೀನಿ. ನಮ್ಮ ಮನೆಯವ್ರ ಹೈಟೆಲ್ಲ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಬಗ್ಗಂದೆ ನಾನು. ಅವ್ರು ಬಗ್ಗಿದ್ರು. ನಮ್ಮ ಮನೆಯವ್ರು ನನಗೆ ಕುಂಕುಮ ಅರಿಶಿಣ ಇಡ್ತಾ ಇದ್ದಾರೆ. ಫಸ್ಟು ಕೆನ್ನೆಗೆ ಅರಿಶಿಣ ಇಟ್ಟರು, ಆಮೇಲೆ ಕುಂಕುಮ ಇಟ್ಟರು, ಆಮೇಲೆ ಸಿಂಧೂರ ಇಡ್ತಾ ಇದ್ದಾರೆ. ಅದು ಇಟ್ಟಾದಮೇಲೆ ಇವಾಗ ನಾವು ಪೂಜೆ ಸ್ಟಾರ್ಟ್ ಮಾಡ್ತೀವಿ. ನಾವು ಈಗ ಅದನ್ನೆಲ್ಲ ಹಚ್ಚಿದ್ದಾದಮೇಲೆ ಒಂದು ದೇವಿಗೆ ಒಂದು ಹೂವನ್ನು ಏರಿಸಿದೆ ನಾನು. ನಮ್ಮ ಮನೆಯವರು ದೀಪ ಇದೆ ಹುಷಾರಂತಂದು ಸೀರೆ ಇದು ಮಾಡಿದರು. ಸರಿ ಅದಂತಂದು ಎಲ್ಲ ಇಟ್ಟು ದೇವಿಗೆ ನಮಸ್ಕಾರ ಮಾಡ್ಕೊತಾ ಇದ್ದೀನಿ ನಾನು. ನಮಸ್ಕಾರ ಮಾಡಿಕೊಂಡು ನಮ್ಮ ಮನೆಯವ್ರನ್ನೂ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಊದಿನ ಕಡೆ ಹಚ್ಚಿ ಬೆಳಗ್ತಾ ಇದ್ದಾರೆ. ನೋಡಿ, ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿ ನಾನು ಇವಾಗ ವರಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ತೀನಿ. ನಾನು ಕುಂಕುಮಾರ್ಚನೆ ಮಾಡಿದೆ, ನಮ್ಮ ಮನೆಯವರು ಹೂವದ್ದು ಅಷ್ಟೋತ್ತರ ಮಾಡಿದರು. ಬನ್ನಿ ನೋಡೋಣ. ಶ್ರೀ ವರಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ. ನಾನು ಒಂದೊಂದು ಹೇಳ್ತೀನಿ ರೀ. ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತೈತಪ್ರದಾಯ ನಮಃ, ಓಂ ಶ್ರದ್ಧಾಯ ನಮಃ, ಓಂ ವಿಭೂತಿಯೇ ನಮಃ, ಬನ್ನಾಯ ನಮಃ, ಓಂ ಭುವನೇಶ್ವರಿಯೇ ನಮಃ. ಇಂತಿ ಲಕ್ಷ್ಮೀಷ್ಟರ ಶತನಾಮಾವಳಿ. ನೋಡಿ, ಅಷ್ಟೊತ್ತರ ಎಲ್ಲ ಆಯಿತು. ಆದಮೇಲೆ ಇವಾಗೆಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಇವಾಗ ನಮ್ಮ ಮನೆಯವರು ಊದಿನ ಕಡ್ಡಿ ಬೆಳಗ್ತಾ ಇದ್ದಾರೆ ದೇವಿಗೆ. ನೋಡಿ, ನಾವು ಕಂಕಣ ಕಟ್ಕೊಳ್ಳೋದೇ ಮರ್ತು ಬಿಟ್ಟಿದ್ದೀವಿ ಅರ್ಜೆಂಟಲ್ಲಿ. ಹಾಗಾಗಿ ಇವಾಗ ನಾವು ಮಂಗಳಾರತಿ ಟೈಮಲ್ಲಿ ನಾವು ಕಂಕಣ ಕಟ್ಕೊತಾ ಇದ್ದೀವಿ. ಕಂಕಣ ಕಟ್ಕೊಂಡು ಇವಾಗ ತುಪ್ಪದ ಆರತಿ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಮನೆಯವ್ರು ಮಾಡಿದ್ರು ತುಪ್ಪದ ಆರತಿ. ಇವಾಗ ನಾನು ಮಾಡ್ತಾಯಿದ್ದೀನಿ ನೋಡಿ ತುಪ್ಪದ ಆರತಿ. ನಾನು ಮಾಡಿದ್ದಾದಮೇಲೆ ಇವಾಗ ನಾನು ನಮ್ಮ ಮನೆಯವರಿಬ್ಬರು ಸೇರಿ ಇವಾಗ ಒಬ್ರಿಗೊಬ್ರು ಆರತಿ ತೊಗೊತಾ ಇದ್ದೀವಿ ನಾವು. ತುಪ್ಪದ ಆರತಿ ಮಾಡಿದ್ಮೇಲೆ ನಾನು ಆರತಿ ತೊಗೊಂಡಾದ್ಮೇಲೆ ಇವಾಗ ನಾನು ಕಳಶ ಬೆಳಗಬೇಕಲ್ಲ. ನಾನು ನಮ್ಮ ಮನೆಯವರಿಬ್ಬರು ಸೇರಿಕೊಂಡು ಆ ದೇವಿಗೆ ಕಳಶ ಬೆಳಗ್ತಾ ಇದ್ದೀವಿ. ನಮ್ಮ ಕಡೆ ಇದು ಕಳಶ ಅಂತಾರೆ. ಯಾವುದೇ ಶುಭ ಕಾರ್ಯ ಆಗಲಿ, ಪೂಜೆ ಆಗಲಿ, ಕಳಶ ಈ ಥರ ಕಳಶ ಹಚ್ಚಿ ನಾವು ಕಳಶ ಬೆಳಗ್ತೀವಿ ನಾವು.
ಕಳಸ ಬೆಳಗಿದ್ದಾದಮೇಲೆ ನಮ್ಮ ಮನೆಯವರು ನಮಸ್ಕಾರ ಮಾಡ್ತಾ ಇದ್ದಾರೆ ನೋಡಿ. ಪ್ರದಕ್ಷಿಣ ಹಾಕಿ 3 ಪ್ರದಕ್ಷಿಣ ಹಾಕಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಇವಾಗ ನಾನು ನಮ್ಮ ಮನೆಯವರು ದೇವಿಗೆ ನಮಸ್ಕಾರ ಮಾಡಿ ಒಂದು ಫೋಟೋ ತೆಗೆಸ್ಕೊಂಡಿದ್ವಿ. ನೋಡಿ ಕಂಪ್ಲೀಟ್ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ನಾನು ನಮ್ಮ ಮನೆಯವರು ಒಬ್ರಿಗೊಬ್ಬರು ವಿಶ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು 3 ಪ್ರದಕ್ಷಿಣ ಹಾಕಿ ನಾನು ದೇವಿಗೆ ನಮಸ್ಕಾರ ಮಾಡ್ಕೊತಾ ಇದ್ದೆ. ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಎಲ್ಲರಿಗೂ ಆರೋಗ್ಯ ಚೆನ್ನಾಗಿಟ್ಟಿರಮ್ಮ ಅಂತಂದು ಕೇಳ್ಕೊಂಡೆ. ನನ್ನ ಸಬ್ಸ್ಕ್ರೈಬರ್ ಎಲ್ರಿಗೂ ಒಳ್ಳೇದು ಮಾಡಮ್ಮ ಅಂತಲೂ ಕೇಳ್ಕೊಂಡೆ ನಿಮ್ಮೆಲ್ರಿಗೂ ನಾನು. ಅದಾದಮೇಲೆ ನೈವೇದ್ಯ ಅದೆಲ್ಲ ಇಟ್ಟಿದ್ನಲ್ಲ, ಹಿಂಗಾಗಿ ದೇವರಿಗೆ ಪೂರೈಕೆ ಸಿಗಬೇಕಲ್ಲ, ತೀರ್ಥ ಪೂರೈಸ್ತಾ ಇದ್ದೀನಿ. ದೇವಿಗೆ ನೈವೇದ್ಯ ತೋರಿಸ್ತಾ ಇದ್ದೀನಿ ಅಮ್ಮನವರಿಗೆ. ಎಲ್ಲ ಆಯ್ತಲ್ಲ, ಪೂಜೆ ಆಯಿತು. ನಾನು ಇವಾಗ ನಿಮ್ಗೆ ಇನ್ನೊಂದು ಸರಿ ಆ ದೇವಿಗೆ ಯಾವ ಥರ ನಾನು ಅಲಂಕಾರ ಮಾಡಿದ್ದೀನಿ ಅಂತ ಮತ್ತೊಂದು ಸಲ ಜೂಮಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ದೇವಿ ಅಲಂಕಾರ ನೋಡಿದಿರಲ್ಲ, ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಅದಾದಮೇಲೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋಕ್ಕೆ ರೆಡಿ ಆದಮೇಲೆ ಏನೇ ತಿಂದ್ರೂ ಫಸ್ಟ್ ನನಗೆ ತಿನ್ನಿಸ್ತಾರೆ. ನಮ್ಮ ಮನೆಯವರು ಬಾದಾಮಿ ತಿಂತಾಯಿದ್ರು, ಹಾಗಾಗಿ ನನಗೆ ತಿನ್ನಿಸಿದ್ರು. ಅದಾದಮೇಲೆ ನಾನು ಅಭಿಷೇಕ ಮಾಡಿದ್ಮೇಲೆ ದೇವಿಗೆ ಅಭಿಷೇಕ ಕೊಟ್ಟೆ, ಅಭಿಷೇಕ ತೊಗೊಂಡ್ರು. ಮತ್ತು ಅದಾದಮೇಲೆ ತೀರ್ಥ ಕೊಟ್ಟೆ, ತೀರ್ಥ ತೊಗೊಂಡ್ರು. ನಾನು ತಿಂಡಿ ಏನು ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಹಾಲು ಸಮೋಸ ಇತ್ತಲ್ಲ ಮನೆಯಲ್ಲಿ, ಅದಕ್ಕೆ ಹಾಲು ಸಮೋಸನೇ ತಿಂದ್ಕೊಂಡು ಹೋದರು ಅವತ್ತು ನಮ್ಮ ಮನೆಯವರು. ನಮಸ್ಕಾರ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್, ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ. ನೋಡಿ ವರಮಹಾಲಕ್ಷ್ಮಿನೂ ಗ್ರೀನ್ ಸ್ಯಾರಿ ಉಟ್ಟಿದ್ದಾಳೆ, ಗ್ರೀನ್ ಅಲಂಕಾರ ಮಾಡ್ಕೊಂಡಿದ್ದಾಳೆ. ನಾನು ಗ್ರೀನ್ ಕಲರ್ ಸೀರೆ ಉಟ್ಕೊಂಡಿದ್ದೀನಿ ನೋಡಿ. ಈ ವರ್ಷ ನಾನು ಅಮ್ಮನವರು ಸೇಮ್ ಮ್ಯಾಚಿಂಗ್ ಸಾರಿ ಡೆಕೋರೇಷನ್ ಸೂಪರ್ ಆಗಿದೆ ಅಲ್ಲ. ನೋಡಿ ಪೂಜೆ ಆಯಿತು, ಎಲ್ಲ ಬೆಳಗ್ಗೆನೇ ಎದ್ದೆಲ್ಲ ಪೂಜೆ ಎಲ್ಲ ಮಾಡಿದೆ. ಆದ್ರೂ ಅರ್ಜೆಂಟ್ ಆಯಿತು ಪೂಜೆ, ಯಾಕಂದರೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋದಿತ್ತಲ್ಲ, ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಆಯಿತು. ಒಂದು ಸ್ವಲ್ಪ ಎಲ್ಲ ಬೇಗ ಅರ್ಜೆಂಟ್ ಮಾಡಿದೆ ಪೂಜೆ ನಾನು. ನಮ್ಮ ಮನೆಯವ್ರು ಹೋದರು ತಿಂಡಿ ತಿಂದ್ಕೊಂಡು. ಇವಾಗ ನಾನು ತಿಂಡಿ ತಿನ್ನಬೇಕು, ಯಾಕಂದರೆ ಇಷ್ಟಾಗಿದೆ, ಇವಾಗ 10 ಗಂಟೆ ಆಗಿದೆ, ಹೊಟ್ಟೆ ಹಸಿತಾ ಇದೆ ನನಗೂ. ಏನೂ ತಿಂದಿಲ್ಲ. ಇವಾಗ ನಾನು ಟಿಫಿನ್ ಮಾಡ್ತೀನಿ, ಮತ್ತು ನಾನು ನಿಮಗೆ ಸಂಜೆ ಸಿಗ್ತೀನಿ. ಯಾಕಂದರೆ ಸಂಜೆ ಎಲ್ಲರೂ ಕುಂಕುಮಕ್ಕೆ ಬರ್ತಾ ಇರ್ತಾರಲ್ಲ, ಯಾರ್ಯಾರು ಬಂದರು ಏನು ಅಂತಂದು ನಾನು ಸಂಜೆ ತೋರಿಸ್ತೀನಿ ನಿಮಗೆ. ಪೂಜೆ ಹೇಗೆ ಅನ್ನಿಸ್ತು? ಚೆನ್ನಾಗಾಯ್ತಲ್ಲ ಪೂಜೆ? ನೋಡಿ ನಾನು ಗ್ರೀನು, ಲಕ್ಷ್ಮೀನೂ ಗ್ರೀನು, ಅಲಂಕಾರನೂ ಗ್ರೀನು, ಎಲ್ಲ ಮ್ಯಾಚಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ನೋಡಿ. ನನ್ನ ಸೀರೆ ಇಲ್ಕಲ್ ಸೀರೆ, ಹೋದ ವರ್ಷವೂ ಇಲ್ಕಲ್ ಸೀರೆನೇ ಉಟ್ಟಿದ್ದೆ, ಈ ಸಲನೂ ಇಲ್ಕಲ್ ಸೀರೆನೇ ಉಟ್ಟಿದ್ದೀನಿ. ಹೋದ ವರ್ಷ ಬೇರೆ ಕಲರ್ ಇತ್ತು, ಇವಾಗ ಲಕ್ಷ್ಮೀನೂ ಗ್ರೀನ್ ಅಲ್ಲ, ಅಲಂಕಾರನೂ ಗ್ರೀನ್ ಅಲ್ಲ ಅಂತಂದು ನಾನು ಗ್ರೀನೇ ಹುಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಸಂಜೆ ಸಿಗೋಣ. ನೋಡಿ ಇವರಿಬ್ಬರು ನನ್ನ ಫ್ರೆಂಡ್ಸ್, ಇವರು ಕುಂಕುಮ ಕರೆದಿದ್ನೆಲ್ಲ ಬಂದಾದ್ಮೇಲೆ ಕುಂಕುಮ ಕೊಟ್ಟು ತಾಂಬೂಲ ಕೊಡ್ತಾಯಿದ್ದೀನಿ. ಇವಾಗ ನಾನು ತಾಂಬೂಲ ಕೊಟ್ಟಾದಮೇಲೆ ಲಾಸ್ಟಿಗೆ ಎಲ್ಲರೂ ಸೇರಿಕೊಂಡು ವರಮಹಾಲಕ್ಷ್ಮಿ ಶುಭಾಶಯ ಅಂತ ಹೇಳ್ತಾ ಇದ್ದೀವಿ, ಕೇಳಿ. ಹ್ಯಾಪಿ ವರಮಹಾಲಕ್ಷ್ಮಿ. Happy Varamalakshmi. Bye. ಕಾಣಿಸ್ತಾ ಇಲ್ಲೋ? ಬರೋ. ಹ್ಯಾಪಿ ವರಮಹಾಲಕ್ಷ್ಮಿ ಮಾಡಿ. Bye. ಹ್ಯಾಪಿ ವರಮಹಾಲಕ್ಷ್ಮಿ. Bye. ನೋಡಿ ಸಂಜೆ ನಮ್ಮ ಭಜನೆ ಮೇಡಮು ಮತ್ತು ಭಜನೆ ಗ್ರೂಪ್ ಅವರು 4 ಜನ ಬಂದಿದ್ರು, ಹಾಗಾಗಿ ಅವ್ರ ಕಡೆಯಿಂದ ಹಾಡು ಹೇಳಿಸ್ತಾ ಇದ್ದೀನಿ ನಾನು, ಕೇಳಿ. ಇಂದಿರೆ ಹೊಂದಿದೆ ನಿನ್ನ ಮುದದಿಂದ ಪಾಲಿಸು ನಿತ್ಯಯನ,
ಬೇಡಿದೆ ನಿನ್ನ ಮುದದಿಂದ ಪಾಲಿಸು ನಿತ್ಯಯನ ಗಂಧ ತುಳಸಿ ಅರವಿಂದ ಮಲಿ ಪುಷ್ಪದಿಂದ ಪೂಜಿಸುವೆನು ಕುಂದುಗಳಗಿಸದೆ ಇಂದಿರೆ ನೀಂದಿರೆ ಲಕುಮಿಗೆ ಕೊಲ್ಲಾಪುರದಲ್ಲಿ ವಾಸಿಪೋ ದೇವಿಗೆ ಬೆಳಗುವೆನ ಆರತಿಯ ಸೇವೆಯ ಮಾಡುವ ಭಾವಿಕ ಜನರಿಗೆ ಸೇವೆಯ ಮಾಡುವ ಭಾವಿಕ ಜನರಿಗೆ ಭಾವನೆಯಂದದಿ ಹರವಿ ಬಳಿಗೆ ನೋಡಿ ನಮ್ಮ ಮೇಡಮ್ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಹಾಡು ಹೇಳಿದರು. ನನಗಂತೂ ತುಂಬ ಖುಷಿ ಆಯಿತು. ಅವರಿಗೆ ತಾಂಬೂಲ ಕೊಟ್ಟವರು ಹೋದಾದ್ಮೇಲೆ ಸಂಜೆ ನಾನು ವೈಭವಲಕ್ಷ್ಮಿ ಪೂಜೆ ಮಾಡಿದೆ. ಅದಾದಮೇಲೆ ಸಂಜೆ ನಮ್ಮ ಏರಿಯಾ ನಮ್ಮ ಮನೆ ಪಕ್ಕದ ಫ್ರೆಂಡ್ಸ್ ಎಲ್ಲ ಬಂದು ಅವರು ಹಾಡು ಹೇಳಿದರು. ತುಂಬ ಖುಷಿ ಆಯಿತು ನನಗೆ. ಎತ್ತಿದಳಾರತಿ ಸತ್ಯ ಧರ್ಮನ ಸತಿ ಎತ್ತಿದಳಾರತಿ ಸತ್ಯ ಧರ್ಮನ ಸತಿ ಅಚ್ಯುತನ ತೋರೆಂದು ಅತಿ ದೈನ್ಯದಿಂದಲಿ. ನೋಡಿ ಫ್ರೆಂಡ್ಸ್ ಎಲ್ಲ ಆರತಿ ಆಟ ಎಲ್ಲ ಹೇಳಿದರು. ಆಗ ಅವರಿಗೆಲ್ಲ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಹೋದಾದ್ಮೇಲೆ ಲಕ್ಷ್ಮಿಗೆ ಆರತಿ ಮಾಡಬೇಕಲ್ಲ, ದೃಷ್ಟಿ ಆರತಿ ತೆಗಿಬೇಕಲ್ಲ. ಹಾಗಾಗಿ ನಾನು ದೃಷ್ಟಿ ಆರತಿ ಮಾಡ್ತಾ ಇದ್ದೀನಿ. ನಾನು ದೇವಿಗೆ ದೃಷ್ಟಿ ಆರತಿ ಮಾಡಿ ಆ ದೇವಿಗೆ ದೃಷ್ಟಿ ಬೊಟ್ಟು ಇಡ್ತಾ ಇದ್ದೀನಿ. ಅದು ಇಟ್ಟಾದಮೇಲೆ ಮಾರನೇ ದಿನ ನಮ್ಮ ಫ್ರೆಂಡ್ಸು ನಾವೆಲ್ಲ ಡೈಲಿ ಭಗವದ್ಗೀತೆ ಪಾರಾಯಣ ಮಾಡ್ತೀವಲ್ಲ, ಹಾಗಾಗಿ ನಾವು ಇನ್ನು ಮಾರನೇ ದಿನ ನಮ್ಮ ಮನೆಯಲ್ಲಿ ಭಗವದ್ಗೀತೆ ಹೇಳ್ತಾ ಇದ್ದೀವಿ ನಾವೆಲ್ಲರೂ. ನೋಡಿ ಉಸ್ಸನ ಕುಲ ಧರ್ಮಾಣ ಮನುಷ್ಯಾಣಂ ಜನಾರ್ದನ ನರಕೇಲಿಯತಂ ವಾಸೋ ಭವಲ್ಲೀಶನು ಶುಶ್ರುಮ ಅವೋ ಅತ ಮಹಾತ್ಪಾಪಂ ಕರ್ತುಂ ವ್ಯವಸಿತ ವಯಂ ಯದ್ರಾಜ್ಯೇಷು ಕಲೋ. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮ್ಮೆಲ್ಲರಿಗೂ? ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಯಾರು ಇನ್ನೂ ಹೊಸಬರು ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ.